ಸಮಾಚಾರ ನ್ಯೂಸ್ಗೆ ಸ್ವಾಗತ. ನಾನು ಮಂಜುಳಾ ಕೊಂಡರಾಜನಹಳ್ಳಿ, ಕೋಲಾರ. ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ಕಾಂಗ್ರೆಸ್ ಮುಖಂಡ ಹಾಗೂ ಎಸ್ಎನ್ ಕ್ರಿಯಾ ಟ್ರಸ್ಟ್ ಅಧ್ಯಕ್ಷ ಪುಟ್ಟು ಆಂಜಿನಪ್ಪ ಅವರ ನೇತೃತ್ವದಲ್ಲಿ ಶಿಡ್ಲಘಟ್ಟ ತಾಲೂಕಿನ ಬೆಳ್ಳೂಟಿ ಗೇಟ್ ಬಳಿ ಇರುವ ಗುಟ್ಟಾಂಜನೇಯ ಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಯೋಜಿಸಲಾಯಿತು. ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ವಿಭಾಗದಲ್ಲಿ ಉತ್ತಮ ಸಾಧನೆ ಮಾಡಿದ 550ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಗುರುತಿಸಿ ಸನ್ಮಾನಿಸಿ ಅಭಿನಂದಿಸಲಾಯಿತು. ವಿದ್ಯಾರ್ಥಿಗಳ ಸಾಧನೆಯನ್ನು ಗುರುತಿಸುವ ಮೂಲಕ ಅವರ ಮುಂದಿನ ವಿದ್ಯಾಭ್ಯಾಸ ಹಾಗೂ ಭವಿಷ್ಯದ ಕನಸುಗಳಿಗೆ ಉತ್ತೇಜನ ನೀಡಲಾಯಿತು. ನೋಡಿ, ಈ ಸುಂದರ ಕ್ಷಣಗಳನ್ನ ಕಣ್ತುಂಬಿಕೊಳ್ತಾ ಇರ್ತಕ್ಕಂಥ ಪೋಷಕರು ಕೂಡ ಎಲ್ಲ ಧನ್ಯರಂತ ಹೇಳ್ಬಹುದು. ಆ ಮಕ್ಕಳನ್ನ ಎತ್ತಿರ್ತಕ್ಕಂಥ ಪೋಷಕರು ಎಲ್ಲ ಕೂಡ ನೀವೆಲ್ಲರೂ ಸಾಧನೆ ಮಾಡಬಹುದು ಅಂತಾನೆ. ಇದೆಲ್ಲಕ್ಕೆ ನಿಮ್ಮೆಲ್ಲರೂ ನೀವು ಅರ್ಹರು. ಈ ಒಂದು ಬಹುಮಾನಕ್ಕೆ ಮುಂದೆ ನೀವೆಲ್ಲ ಚೆನ್ನಾಗಿ ಓದಿ ಇದೇ ರೀತಿ ತಗೊಳ್ಳಿ ಶುಭ ಮಾಡ್ತೀನಿ. ಈ ಸಂದರ್ಭದಲ್ಲಿ ಮಾತನಾಡಿದ ಪುಟ್ಟು ಆಂಜಿನಪ್ಪ 2015ರಿಂದ ದಿವಂಗತ ಸಂತೋಷ್ ಬೆಳ್ಳೂಟಿ ಅವರೊಂದಿಗೆ ಸೇರಿ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವ ಕಾರ್ಯವನ್ನು ಆರಂಭಿಸಲಾಗಿದ್ದು, ಅವರ ಸ್ಮರಣಾರ್ಥ ಸಮಾಜಮುಖಿ ಹಾಗೂ ಪರಿಸರಪರ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮುಂದುವರಿಸಿಕೊಂಡು ಬರಲಾಗುತ್ತಿದೆ ಎಂದು ಹೇಳಿದರು. ವಿದ್ಯಾರ್ಥಿಗಳು ಉತ್ತಮ ಅಂಕ ಗಳಿಸುವುದರ ಜೊತೆಗೆ ಜೀವನದಲ್ಲಿ ಉನ್ನತ ಗುರಿ ಇಟ್ಟುಕೊಂಡು ಮುನ್ನಡೆಯಬೇಕು. ಯುವ ಜನತೆಯಿಂದ ಮಾತ್ರ ದೇಶದ ಭವಿಷ್ಯ ಹಾಗೂ ಉತ್ತಮ ಸಮಾಜ ನಿರ್ಮಾಣ ಸಾಧ್ಯ. ವಿದ್ಯಾರ್ಥಿಗಳು ಭವಿಷ್ಯದಲ್ಲಿ ಉನ್ನತ ಹುದ್ದೆಗಳನ್ನು ಅಲಂಕರಿಸಿ ತಮ್ಮ ಹೆತ್ತವರು ಹುಟ್ಟಿದ ಊರು ಹಾಗೂ ಸಮಾಜಕ್ಕೆ ಕೀರ್ತಿ ತರಬೇಕೆಂದು ಅವರು ಹಾರೈಸಿದರು. ಪ್ರತಿಭೆಗೆ ನಮ್ಮ ಪುರಸ್ಕಾರ ಅಂತೇಳಿ ಏನೀಗ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಇದು ಬಹಳಷ್ಟು ಯಶಸ್ಸಿನ ಸಮಯದಲ್ಲಿ ನಾವಿದ್ದೀವಿ. ಈಗ ಕಳೆದ 2015ರಲ್ಲಿ ನಾವು ಸಂತೋಷ್ ಬೆಳ್ಳೂಟಿ ಅವರು ಸೇರಿ ಈ ಥರ ಒಂದು SSLC PUC ಮೆರಿಟ್ ಬಂದ ಮಕ್ಕಳಿಗೆ ಸನ್ಮಾನ ಮಾಡಿ ಬೆಂತಟ್ಟಂಥ ಕೆಲಸ ಮಾಡೋಣ ಅಂತೇಳಿ ನಾವು ಪ್ರಾರಂಭ ಮಾಡಿದ್ದು. ಅದು ಇವತ್ತಿನ ದಿನದವರೆಗೂ ಮುಂದುವರ್ಕೊಂಡು ಬಂದಿದೆ. ನಮ್ಮ ದುರ್ದೈವ, ಅವರು ನಮ್ಮನ್ನು ಅಗಲಿ ಕಾಣದ ಊರಿಗೆ ಹೊರಟ್ಬಿಟ್ಟಿದ್ದಾರೆ ಸಂತೋಷ್ ಬೆಳ್ಳೂಟಿ ಅವರು. ಅವರ ಅಗಲಿಕೆ ನಮಗೆ ಸದಾ ಕಾಡ್ತಾ ಇರ್ತಾರೆ, ಆ ನೋವು ಸದಾ ನಮ್ಮಲ್ಲಿ ಇರ್ತದೆ. ಆದರೂ ಸಹ ಅವನ ಒಂದು ಕನಸೇನಿತ್ತು ಸಮಾಜದ ಬಗ್ಗೆ ಮತ್ತು ಪ್ರಕೃತಿ ಬಗ್ಗೆ, ಪ್ರಾಣಿಗಳ ಬಗ್ಗೆ, ಪಕ್ಷಿಗಳ ಬಗ್ಗೆ, ಅವನ ಒಂದು ದಯೆ, ಕರುಣೆ, ಅವನ ಒಂದು ಪ್ರಯತ್ನ, ಅವೆಲ್ಲನೂ ಸಹ ನಾವುಗಳು ಸಹ ಅವನ ಆಶೋತ್ತರಗಳ ಈಡೇರಿಸೋಂಥ ನಿಟ್ಟಿನಲ್ಲಿ ಮತ್ತು ಸಮಾಜಮುಖಿಯಾಗಿ ಕೆಲಸ ನಾವು ಮಾಡ್ಕೊಂಡು ಬರ್ತಾ ಇದ್ದರಿಂದ ಇವತ್ತಿನ ದಿನ SSLCಲಿ PUCಲಿ ಅಂಕ ಗಳಿಸಿದಂಥ ಅತ್ಯುತ್ತಮ ವಿದ್ಯಾರ್ಥಿಗಳನ್ನ ಕರೆಸಿ ಇವತ್ತು ಸನ್ಮಾನಿಸಿ ಗೌರವಿಸಿ ಅವ್ರಿಗೆ ಬೆಂತಟ್ಟ ಕೆಲಸ ಮಾಡ್ತಾ ಇದ್ದೀವಿ. ಇದು ಅವ್ರಿಗೆ ಇನ್ನೊಂದಷ್ಟು ಶಕ್ತಿ ಬಂದು ಇನ್ನೂ ಹೆಚ್ಚು ಚೆನ್ನಾಗಿ ಓದಿ ಅವರ ಕುಟುಂಬನ ಪೋಷಣೆ ಮಾಡೋಂಥ ಒಂದು ದೂರದೃಶ್ಯ ಉದ್ಯೋಗಗಳಿಗೆ ಅವರು ಸೇರೋಂಥದ್ದಾಗಬೇಕು, ಕನಸುಗಳನ್ನ ಕಟ್ಕೊಂಡು ಜೀವಿಸೋಂಥದ್ದಾಗಬೇಕು, ಕನಸುಗಳನ್ನ ಸಾಕಾರ ಮಾಡೋಂಥದ್ದಾಗಬೇಕು. ಈ ನಿಟ್ಟಿನಲ್ಲಿ ಭವಿಷ್ಯದ ಭಾರತ ಯುವಕರಿಂದ ಕಟ್ಟೋದಕ್ಕೆ ಮಾತ್ರ ಸಾಧ್ಯ. ಆ ಕನಸನ್ನ ಇವ್ರು ನನಸು ಮಾಡಲಿ ಅಂತೇಳಿ ನನ್ನ ಒಂದು ಆಶಯ. ಹಂಗಾಗಿ ನಾವು ಅವ್ರಿಗೆ ಬೆಂತಟ್ಟಂಥ ಕೆಲಸ ಮಾಡ್ತಾ ಇದ್ದೀವಿ. ಅವ್ರಿಗೆ ಶುಭವಾಗಲಿ. ಸರ್, ಒಟ್ಟು ಎಷ್ಟು ಮಕ್ಕಳು ಕೊಡ್ತಾ ಇದೆ ಸರ್ ಇವತ್ತೊಂದು 550ಕ್ಕೂ ಹೆಚ್ಚು ಮಕ್ಕಳಿಗೆ ಕೊಡ್ತಾರೆ. PUCಲಿ ನಾವು ಕಡಿಮೆ ತೊಗೊಂಡಿದ್ದೀವಿ, ಯಾಕಂದರೆ ಇದೇ SSLC ಮಕ್ಕಳೇ PUCಗೆ ಹೋಗೋದ್ರಿಂದ ನಾವು PUCಗೆ ಹೆಚ್ಚು ಗಮನ ಕೊಟ್ಟಿಲ್ಲ. PUCಲಿ ಎಲ್ಲ ಒಂದು 8-10 ಮಕ್ಕಳಿಗೆ ಕೊಟ್ಟರೆ SSLC ಮಕ್ಕಳೇ ಹೆಚ್ಚಾಗಿದೆ. ಈಗ ಕೆಲವು 2 ವಿದ್ಯಾರ್ಥಿಗಳಿಗೆ ಎಲೆಕ್ಟ್ರಿಕ್ ವೆಹಿಕಲ್ ಕೊಟ್ಟಿದ್ದೀವಿ. ಇನ್ನೆಲ್ಲ ಕೆಲವು ರ್ಯಾಂಕ್ ಬಂದಿರೋ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪು ಮತ್ತು ಇದು ಕೊಟ್ಟಿದ್ದೀವಿ. ಇನ್ನೆಲ್ಲ ವಿದ್ಯಾರ್ಥಿಗಳಿಗೂ ಸಹ ಕೆಲವರಿಗೆ TV ಕೊಟ್ಟಿದ್ದೀವಿ. ಇನ್ನು ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ಬಳಸೋದಕ್ಕೆ ಬ್ಯಾಗು ಮತ್ತು ಒಂದು ಇದ್ರದ್ದು ಬೋಟ್ ಕಂಪ್ನಿ ವಾಚು ಕೊಟ್ಟಿದ್ದೀವಿ. ಸೊ ಟೈಮು ಭಾಳ ಇಂಪಾರ್ಟೆಂಟ್. ಟೈಮ್ ಬಗ್ಗೆ ಅವ್ರಿಗೆ ಜವಾಬ್ದಾರಿ ಎಚ್ಚರಿಕೆ ಇರಲಿ ಅಂತೇಳಿ ಆ ವಾಚ್ ಯುವಕರಿಗೆ ಎಲ್ರಿಗೂ ಪ್ರೀತಿ ಅವಶ್ಯಕತೆ. ಸೊ ಹಂಗಾಗಿ ಅವರ ಟೈಮ್ ಬಗ್ಗೆ ಒಂದು ಎಚ್ಚರಿಕೆಯಾಗಿ ಹೆಜ್ಜೆ ಇಡಲಿ ಅಂತೇಳಿ ನಾವು ಈ ಒಂದು ಬಹುಮಾನ ಕೊಟ್ಟಿದ್ದೀವಿ. ಸರ್, ಈಗ SSLC ಮಾಡಿರ್ತಾರೆ, ಆ ಮಕ್ಕಳಿಗೂ ಕೊಡ್ಬೋದಾಗುತ್ತಲ್ಲ ಸರ್? ನೀವು ಹೇಳಿದರೆ ಅವ್ರಿಗೂ ಕೊಡ್ತಾ ಇದ್ದೀವಿ. ನೀವು ಹೇಳಿದ್ರು ಕೊಡೋಣ, ಮುಂದಿನ ಅವ್ರನ್ನೂ ಸೇರಿಸ. ಸಾಧಕರಿಗೆ ವಿಶೇಷ ಬಹುಮಾನ. ಈ ಬಾರಿ ಪ್ರತಿಭಾ ಪುರಸ್ಕಾರದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ಸರ್ಕಾರಿ ಹಾಗೂ ಖಾಸಗಿ ಶಾಲೆಯ ತಲಾ ಒಬ್ಬ ವಿದ್ಯಾರ್ಥಿಗೆ ಎಲೆಕ್ಟ್ರಿಕ್ ವಾಹನ EV ನೀಡಿ ಗೌರವಿಸಲಾಯಿತು. ಅದೇ ರೀತಿ ರ್ಯಾಂಕ್ ಪಡೆದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಹಾಗೂ LED ಟಿವಿಗಳನ್ನು ಬಹುಮಾನವಾಗಿ ನೀಡಲಾಯಿತು. ಪ್ರಶಸ್ತಿ ಪುರಸ್ಕೃತ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಶಾಲಾ ಬ್ಯಾಗ್ ಹಾಗೂ
ಬೋಟ್ ಕಂಪನಿಯ ಸ್ಮಾರ್ಟ್ ವಾಚ್ ವಿತರಿಸಲಾಯಿತು. ಸ್ಮಾರ್ಟ್ ವಾಚ್ ವಿತರಿಸುವ ಉದ್ದೇಶದ ಕುರಿತು ಮಾತನಾಡಿದ ಪುಟ್ಟು ಅಂಜಿನಪ್ಪ, ವಿದ್ಯಾರ್ಥಿಗಳ ಜೀವನದಲ್ಲಿ ಸಮಯ ಬಹಳ ಮುಖ್ಯ. ಸಮಯದ ಬಗ್ಗೆ ಜವಾಬ್ದಾರಿ, ಎಚ್ಚರಿಕೆ ಹಾಗೂ ನಿಖರತೆಯ ಅರಿವು ಮೂಡಬೇಕು ಎಂಬ ಉದ್ದೇಶದಿಂದ ಯುವ ಜನರಿಗೆ ಪ್ರಿಯವಾದ ಸ್ಮಾರ್ಟ್ ವಾಚ್ಗಳನ್ನು ಬಹುಮಾನವಾಗಿ ನೀಡುತ್ತಿದ್ದೇವೆ ಎಂದು ತಿಳಿಸಿದರು. ಸಮಾಜದ ಸೇವೆಯೇ ಶ್ರೇಷ್ಠ ಸೇವೆ ಎಂಬುದನ್ನು ತಮ್ಮ ಕಾರ್ಯದ ಮೂಲಕ ಸಾಬೀತುಪಡಿಸಿರುವ ನಮ್ಮೆಲ್ಲರ ಪ್ರೀತಿಯ ಪುಟ್ಟು ಅಣ್ಣನವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಅಗತ್ಯವಿರುವರ ಕಣ್ಣೊರೆಸಿ ಅವರ ಬದುಕಿನಲ್ಲಿ ಭರವಸೆಯ ಬೆಳಕನ್ನು ಮೂಡಿಸುತ್ತಿರುವ ಅವರ ಸಮಾಜ ಸೇವೆ ನಿಜಕ್ಕೂ ಅಪಾರವಾದುದು. ತಮ್ಮ ಸಮಯ, ಶ್ರಮ ಮತ್ತು ಹೃದಯವನ್ನು ಸಮಾಜದ ಒಳಿತಿಗಾಗಿ ಮುಡಿಪಾಗಿಟ್ಟಿರುವ ಪುಟ್ಟು ಅಣ್ಣನವರು ಅನೇಕರಿಗೆ ಸ್ಫೂರ್ತಿಯ ಚಿಲುಮೆಯಾಗಿದ್ದಾರೆ. ಅವರ ಸೇವಾ ಮನೋಭಾವ ಹೀಗೆ ನಿರಂತರವಾಗಿ ಸಾಗಲಿ, ಇನ್ನಷ್ಟು ಜನರ ಬದುಕಿಗೆ ಬೆಳಕಾಗಲಿ ಎಂದು ಹಾರೈಸುತ್ತಾ ಅವರಿಗೆ ನನ್ನ ಹೃತ್ಪೂರ್ವಕ ನಮನಗಳನ್ನು ಸಲ್ಲಿಸುತ್ತೇನೆ. ಧನ್ಯವಾದ ಹೇಳೋದಕ್ಕೆ ಬಯಸ್ತೀನಿ. ಯಾಕಂದ್ರೆ ಗ್ರಾಮೀಣ ಮಕ್ಕಳು, ಅದರಲ್ಲೂ ಸರ್ಕಾರಿ ಶಾಲೆಯಲ್ಲಿ ಓದಿರುವಂತಹ ಮಕ್ಕಳನ್ನ ಗುರುತಿಸಿ ಈ ತರ ದೊಡ್ಡ ಕೊಡುಗೆಯನ್ನ ಕೊಟ್ಟಿದ್ದಾರೆ. ಎಲ್ಲಾರ ಮುಂದೆನೂ ತುಂಬಾ ಜಾಸ್ತಿ ಹೆಮ್ಮೆ ಆಗ್ತಿದೆ. ನಾವು ಸರ್ಕಾರಿ ಶಾಲೆಯಲ್ಲೇ ಓದಿ ಬಂದು ನಾವು ಈ ತರ ಎಲ್ಲ ಫೆಸಿಲಿಟೀಸ್ ಇದೆ. ಸರ್ಕಾರಿ ಶಾಲೆಯಲ್ಲೂ ಓದಿ ಇಂತಹ ಮಕ್ಕಳನ್ನು ಸಹ ಸರ್ ಗುರುತಿಸಿದ್ದಾರೆ. ಅದಕ್ಕೆ ನಾನು ಸರ್ಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಹೀಗೇನೆ ಎಲ್ಲಾ ಮಕ್ಕಳಿಗೂ ಸರ್ ವರ್ಷ ಇದೇ ತರ ಪೂರೈಸಬೇಕು ಅಂತ ಕೋರ್ಕೊಳ್ತೀನಿ. ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಕೋಚುಮೂಲ್ ಮಾಜಿ ನಿರ್ದೇಶಕ ಶ್ರೀನಿವಾಸ ರಾಮಯ್ಯ, ಮುಖಂಡರಾದ ಕಾಳನಾಯಕನಹಳ್ಳಿ ಭೀಮೇಶ್, ರಮೇಶ್, ಮುತ್ತೂರು ಚಂದ್ರೇಗೌಡ, ಶಿಡ್ಲಘಟ್ಟ ರಾಜ್ಕುಮಾರ್, ಗೌಡನಹಳ್ಳಿ ಮಂಜುನಾಥ್, ಶೇಖರ್ ರೆಡ್ಡಿ, ಅಫ್ಸರ್ ಪಾಷಾ, ಜಮೀರ್, ಪೂಲಕುಂಟಹಳ್ಳಿ ಅಶ್ವಥ್ ರೆಡ್ಡಿ, ತಲಕಾಯಲಬೆಟ್ಟ ಅಶ್ವಥ್ ರೆಡ್ಡಿ, ನಾರಾಯಣ್ ರೆಡ್ಡಿ, ಬೆಲ್ಲುಟ್ಟಿ ವರಲಕ್ಷ್ಮಿ, ಸಂತೋಷ್, ಯಲ್ಲಕಳ್ಳಿ ಸುರೇಶ್, ಯೂತ್ ಕಾಂಗ್ರೆಸ್ನ ದರ್ಶನ್ ರಾಜ್, ರವಿ, ಮುರಳಿ, ಆನಂದ್, ಸುಗ್ಟೂರು ನಾಗೇಶ್, ಮಳಮಾಚನಹಳ್ಳಿ ಮುನ್ರಾಜು, ಸಂತೋಷ್ ಸೇರಿದಂತೆ ಎಸ್ಎನ್ ಕ್ರಿಯಾ ಟ್ರಸ್ಟ್ನ ಪದಾಧಿಕಾರಿಗಳು, ಕಾಂಗ್ರೆಸ್ ಮುಖಂಡರು, ಸಾರ್ವಜನಿಕರು, ವಿದ್ಯಾರ್ಥಿಗಳು ಹಾಗೂ ಪೋಷಕರು ಉಪಸ್ಥಿತರಿದ್ದರು. ವರದಿ ಮಳಮಾಚನಹಳ್ಳಿ, ಗೋವರ್ಧನ್, ಶಿಡ್ಲಘಟ್ಟ. ನಾವು ಹಳ್ಳಿಯಲ್ಲಿ ಹುಟ್ಟಿರೋ ಮಕ್ಕಳನ್ನ ಗುರ್ತಿಸಿ, ನಮ್ಮ ಪ್ರತಿಭೆನ ಗುರ್ತಿಸಿ ಅವರು ನಮ್ಗೆ ಈ ಸನ್ಮಾನ ಮಾಡಿದ್ದಾರೆ. ಸೊ ಅದಕ್ಕೆ ಯಾವಾಗಲೂ ಚಿರಋಣಿಯಾಗಿರ್ತೀವಿ. ಅಂಡ್ ಈ ಸಂದರ್ಭದಲ್ಲಿ ನಾನು ನನ್ನ ಫ್ಯಾಮಿಲಿ